ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ರಾಜು ತಾಳಿಕೋಟಿ ಈ ಹೆಸರು ಕೇಳಿದ್ರೆ ಸಾಕು, ಎಲ್ಲರಿಗೂ ಒಂದು ಸ್ಮೈಲ್, ಒಂದು ನಗು ಬಂದು ಹೋಗಿಬಿಡ್ತದೆ. ಆ ವ್ಯಕ್ತಿ ಈಗ ನಮ್ಮ ಮಧ್ಯದಲ್ಲಿಲ್ಲ ಅನ್ನೋದು ನೋವು ಅಂತ ಹೇಳಬೇಕಾಗ್ತದೆ. ಅದು ಬಿಟ್ಟು ಬೇರೆ ಮಾತಿಲ್ಲ, ಬೇರೆ ಶಬ್ದವೂ ಇಲ್ಲ. ರಾಜು ತಾಳಿಕೋಟಿ ಅದು ಇನ್ನುಳಿದ ಅನೇಕ ದಿಗ್ಗಜ ನಟರು, ಹಾಸ್ಯ ನಟರು ಇವತ್ತು ನಮ್ಮ ನಡುವೆ ಇಲ್ಲ. ಆದರೂ ಅವ್ರ ಹಾಸ್ಯ ನಮ್ಮ ಜೊತೆಗದ. ಯಾಕಂದ್ರೆ ಒಬ್ಬರು ನಗಿಸೋದು ಸ್ವಲ್ಪ ಮಾತಲ್ಲ. ಬದುಕಿನಲ್ಲಿ ಅತಿ ಮುಖ್ಯವಾದ ಕ್ಷಣ ಯಾವುದಿದ್ರೆ ಅದು ನಗೋದು. ಯಾಕೆಂದರೆ ಸಂತೋಷ ಅಥವಾ ಈ ಜೀವನದ ಮುಖ್ಯ ಗುರಿ ಸಂತೋಷವಾಗಿರೋದು, ನಗುತ್ತಾ ಇರೋದು. ಇಂಥ ದಿಶೆಯಲ್ಲೇ ನಗುವಿನ ಕೆಲಸವನ್ನು ತಮ್ಮ 4ನೇ ವರ್ಷದಿಂದ ಮತ್ತು ತಮ್ಮ 7ನೇ ವರ್ಷದಿಂದ ಆರಂಭ ಮಾಡಿದಂಥ ಈ ವ್ಯಕ್ತಿ ಒಂದು ನಾಟಕ ರಂಗದಲ್ಲಿ ದಿಗ್ಗಜ, ಅದರಲ್ಲಿ ಎರಡು ಮಾತಿಲ್ಲ. ಅವರ ಅನುಭವ, ಅವರ ನೋವು, ಅವ್ರ ಸಂಕಟ, ಅವ್ರನ್ನ ಭಾಳ ಎತ್ತರಕ್ಕೆ ಹೋದ್ರು. ಕಡೆಗೆ ಡಾಕ್ಟ್ರೇಟ್ ಪದವಿನೂ ಸಿಕ್ತು ಅವ್ರಿಗೆ. ರಾಜ್ಕುಮಾರ್ ಅವ್ರಿಗೆ ಸಿಕ್ಕಿದ್ದು ನಾವು ಕೇಳಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಅದೇ ರೀತಿಯಾಗಿಲ್ಲ ನಮ್ಮ ರಾಜು ತಾಳಿಕೋಟಿ ಅವರಿಗೂ ಸಹಿತ ಕೇವಲ 4ನೇ ಕಲಿತಂಥ ಇವ್ರಿಗೂ ಸಹ ಡಾಕ್ಟರ್ ಪದವಿಯನ್ನು ಕೊಟ್ಟಿದ್ದನ್ನು ನಾವು ನೆನಪಿಸ್ಕೋಬೇಕಾಗ್ತದೆ. ಕಾರಣ ಅವರಲ್ಲಂಥ ಒಂದು ಶಕ್ತಿ, ವ್ಯಕ್ತಿತ್ವ ಇತ್ತು. ಅವ್ರನ್ನ ನೋಡಿದರೆ ಸಾಕು, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಸಾಕು, ನನಗೂ ಸಹಜವಾಗಿ ಬರ್ತಾಯಿತ್ತು. ಅವರು ತಮ್ಮ ಜೀವನದಲ್ಲಿ ನಗ್ತಾನೆ ಬದುಕು ಮಾಡಿದಂಥವ್ರು, ಜೀವನದಲ್ಲಿ ಸರಿಯೋ ತಪ್ಪೋ 2 ಮದುವೆ ಆದಂಥವ್ರು, ಅವ್ರ ಜೊತೆಗೆ ಒಳ್ಳೆಯ ಬದುಕನ್ನು ಕೊಟ್ಟಂಥವ್ರು, 5 ಮಕ್ಕಳಿಗೆ ತಂದೆ ಆದಂಥವ್ರು. ಇಂಥ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ನಡಕ್ಕೆ ಇಲ್ಲ ಅನ್ನುವಂಥದ್ದು ನೋವು ಜೊತೆಗೆ ಇವರು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಗ್ರಾಮದಲ್ಲಿ ಮುಕ್ತುಮ್ ಸಾಬ್ ಅವರ ತಾಯಿ ಹೆಸರು ಮೆಹಬೂಬ್ ಜಾನ್. ಇವರ ಒಂದು ಸಾಂಗತ್ಯದಿಂದ ಹುಟ್ಟಿದಂಥ ನಮ್ಮ ರಾಜೇ ಸಾಬ್ ಅವರು ಇವತ್ತು 60 ವರ್ಷ ಇದ್ದಿದ್ರೆ ಆಗ್ಯದ, ಮುಗಿದು ಹೋಗಿಬಿಟ್ಟದ. ಇವರ ಅಡ್ರೆಸರ ಯಂಕಂಚಿ, ರಾಜ್ ಸಾಬ್, ಮುಕ್ತುಮ್ ಸಾಬ್, ಯಂಕಂಚಿ, ತಾಳಿಕೋಟಿ ಅವರು. ಹೀಗಾಗಿ ತಾಳಿಕೋಟಿ ನೋಡಿದ್ದು ಯಂಕಂಚಿ ಮರೆಯಾಗಿ ಹೋಗಿಬಿಡ್ತು. ತಮ್ಮ ಊರನ್ನು, ತಮ್ಮ ಹಳ್ಳಿಯನ್ನು ತಾವು ನೆನಪಿಸಿಕೊಳ್ತಾ ತಮ್ಮ ಜೊತೆಗೆ, ತಮ್ಮ ಹೆಸರಿನ ಜೊತೆಗೆ ತೆಗೆದುಕೊಂಡು ಹೋದ್ರಂತ. ಒಬ್ಬ ವ್ಯಕ್ತಿ ಬೆಳೆದ್ರೆ ಅವನ ಜೊತೆಗೆ ಅವನ ನಾಡು, ಅವನ ಗ್ರಾಮ, ಅವನ ಸಮಾಜ ಅಷ್ಟು ಎತ್ತರಕ್ಕೆ ಹೋಗ್ತದಂತೆ. ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದು, ಈ ರಾಜು ಅವರು ಸಹಜವಾಗಿ ಅವ್ರು ನೋಡಿದರೆ ಇವರು ಮುಸ್ಲಿಮ್ ಅಂತ ಯಾರಿಗೂ ಅನ್ನಿಸೋದೇ ಇಲ್ಲ. ಯಾಕೆಂದರೆ ಅವ್ರ ಭಾಷೆ ನಂಗೆ ಅದು ಉತ್ತರ ಕರ್ನಾಟಕದ ಭಾಷೆ. ಅವರಲ್ಲಿ ಯಾವುದೇ ಜಾತೀಯತೆ, ಧರ್ಮಾಂಧತೆ ನಾವು ಎಂದೂ ನೋಡಿಲ್ಲ ಅವ್ರ ಜೀವನದಲ್ಲೇ. ಅವ್ರ ನಗುವಿನೊಳಗೆ ಯಾವ ಜಾತಿ, ಧರ್ಮ, ಮತಾಂಧತೆ ಯಾವುದೂ ಇಲ್ಲ. ಅಂಥ ಒಬ್ಬ ವ್ಯಕ್ತಿ ಎಲ್ಲರ ಜೊತೆಗೂ ಕೂಡಿ ಬದುಕು ಮಾಡಿದಂಥ ವ್ಯಕ್ತಿ. ಅಷ್ಟೇ ಅಲ್ಲ, ಒಬ್ಬ ಸಮರ್ಥ ತಂದೆಯಾಗಿ ತನ್ನ ಮಕ್ಕಳನ್ನ ಬೆಳೆಸುವಲ್ಲೇ ಸಾಕಷ್ಟು ಪ್ರಯತ್ನ ಮಾಡಿದಂಥವ್ರು. ಭಿನ್ನಾಭಿಪ್ರಾಯದ ಮೇಲೆ ಇದ್ದಿರೋದರ ಮನೆಯಲ್ಲಿ ಇಲ್ಲ ಅಂತಲ್ಲ, ಅದೇನೂ ಇರಲಿ. ತಂದೆ ಮುಕ್ತುಮ್ ಸಾಬ್ ಅವರು ಸಹ ಒಂದು ನಾಟಕ ಕಂಪನಿ ಕಟ್ಟಿದಂಥವ್ರು. ಹೀಗಾಗಿ 4ನೇ ವರ್ಷದಲ್ಲೇ ಅವ್ರು ನಾಟಕ ಕಂಪನಿಗೆ ಕೆಲಸ ಮಾಡುವಂಥದ್ದು, ನಟನೆ ಮಾಡುವಂಥದ್ದು ಅವ್ರಿಗೆ ಅವಕಾಶ ಸಿಕ್ತು. ಅವ್ರ ತಂದೆ ಕಟ್ಟಿದಂಥ ಖಾಸಗತೇಶ್ವರ ನಾಟ್ಯ ಸಂಘ ಅದ್ರ ನಂತರದಲ್ಲಿ ಬಂದಾಗ್ತದೆ. ಅವ್ರ ತಂದೆ ಇವರು 11 ವರ್ಷ ಆಗಿದ್ದಾಗ ಅವ್ರಿಗೂ ಆರೋಗ್ಯ ತಪ್ಪಿ ತಂದೆ ತಾಯಿ ಇಬ್ಬರು ಹೋಗಿಬಿಡ್ತಾರೆ. ಹೀಗಾಗಿ ಬಾಲ್ಯಾವಸ್ಥೆಯೊಳಗೆ ಭಾಳ ಬಡತನ ಇರೋದ್ರಿಂದ ಅನಿವಾರ್ಯವಾಗಿ ಚಾದ ಅಂಗಡಿಯಲ್ಲೋ ಮತ್ತೆಲ್ಲೋ ಅಥವಾ ಒಂದು ಕ್ಲೀನರ್ ಕೆಲಸ ಮಾಡಿ ಬದುಕು ಮಾಡಿದಂಥವ್ರು. ಹೊಟ್ಟೆ ಹೇಗೆ ತುಂಬಿಸ್ಬೇಕಿಲ್ಲ, ಇದನ್ನು ನಮಗೆ ಬೆನ್ನು ಹತ್ತಿ ಬಿಟ್ಟಿರ್ತದದು. ಅದಕ್ಕಾಗಿ ಆರಂಭದ ಹಂತೇನೋ ಅಪ್ಪನಿಂದ ಒಳ್ಳೆಯದಿತ್ತು. ಆದರೆ ನಂತರದಲ್ಲಿ ಈ ತಂದೆಯ ಅಕಾಲಿಕ ಮರಣ ಇವ್ರ ಜೀವನದಲ್ಲಿ ಏನೇನೂ ಕಲಿಸ್ತು. ಹೀಗಾಗಿ ಅವರು ಆ ಬದುಕಿನೊಂದಿಗೆ ನಗುವನ್ನು ಸಹಿತ ಬೆರೆಸ್ಕೊತ ಬಂದಂಥ ಈ ವ್ಯಕ್ತಿ ನಂತರದಲ್ಲೇ ಒಂದು ಸತ್ಯಹರಿಶ್ಚಂದ್ರ ನಾಟಕ ಅಥವಾ ಇನ್ನೊಂದು ರೋಹಿತಾಶ್ವ ನಾಟಕ, ಇವು ಮೊದಲಂತೆ ಅವ್ರ ತಂದೆ ಕಾಲಕ್ಕೆ ಆದಂಥದ್ದು. ಅದರ ನಂತರದಲ್ಲೇ ನಿಧಾನಕ್ಕೆ ಅವ್ರಿಗೆ ಏನಪ್ಪ ಅಂದ್ರೆ ಅನೇಕ ಅವಕಾಶಗಳು ಸಿಗ್ತಾ ಹೋದವು. ಅದರಲ್ಲೂ ಮುಖ್ಯವಾಗಿ ಅನಿರೀಕ್ಷಿತವಾಗಿ ಒಂದು ಕಂಪನಿ ಇದ್ದಿದ್ದು ರಾಜುಗ ತಾಳಿ ತಕರಾರು ನಾಟಕದಲ್ಲಿ ಒಂದು ಅಭಿನಯ ಮಾಡುವಂಥ ಅವಕಾಶ ಅವ್ರಿಗೆ ಮಾಡಿಕೊಟ್ಟು ಆ ನೆಲೆಯಲ್ಲೇ ಮತ್ತು ಅದರ ನಂತರದಲ್ಲಿ ಅನೇಕ ನಾಟಕಗಳಲ್ಲಿ ಪಾತ್ರ ವಹಿಸಿ ಮಾಡಿ ಅದನ್ನು ಸಾವಿರಾರು ಪ್ರಯೋಗಗಳು ಮಾಡಿದಂಥ ಕೀರ್ತಿ ಇವ್ರಿಗದ. ಅದರಲ್ಲೂ ವಿಶೇಷವಾಗಿ ಇವರಿಗೆ ಶ್ರೀಮಂತ ಸುಧೀರ್ ಅವರು ಸಿಂಧೂರು ಲಕ್ಷ್ಮಣ ಅಂತ ಮಾಡ್ತಾಯಿದ್ರು. ಅದರಲ್ಲಿ ಇವ್ರಿಗೂ ಒಂದು ಪಾತ್ರ ಕೊಡ್ತಾಯಿದ್ರು. ನಂತರದಲ್ಲಿ ಉಮಾಶ್ರೀ ಅವ್ರ ಜೊತೆಗೆ ಬಸ್ ಕಂಡಕ್ಟರ್. ಇದು ಬಸ್ ಕಂಡಕ್ಟರ್ ನೋಡಿದ್ರೆ ಸಾಕು, ಹೆಸರು ಕೇಳಿದರೆ ಸಾಕು, ನಗು 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 ನಗು. ಅದರಲ್ಲೂ ಉಮಾಶ್ರೀ ಅವರ ದಿಗ್ಗಜ ವ್ಯಕ್ತಿತ್ವ ಜೊತೆಗೆ
ಅವ್ರಿಗೆ ಸರಿಸಾಟಿಯಾಗಿ ನಾಟಕಗಳಲ್ಲಿ ತಮ್ಮ ವ್ಯಕ್ತಿತ್ವ ತೋರಿಸಿದವರು ಈ ನಮ್ಮ ರಾಜು ತಾಳಿಕೋಟಿ ಅವರು. ರಾಜು ಅವರ ಅತ್ಯಂತ ನೆನಪಿಡುವಂಥ ಏನ ನಾಟಕ ಅಂದರೆ ಕುಡುಕನ ಪಾತ್ರದಲ್ಲಿದ್ದಂಥ ಕಲಿಯುಗದ ಕುಡುಕ ಅಂತ. ಆ ಪಾತ್ರ ಅವ್ರು ನೋಡಿದಂಥವರು ಇವತ್ತಿಗೂ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಂದರವಾಗಿ ಮನದಾಳದಲ್ಲಿ ಹೇಳದಂಥ ಪಾತ್ರ ಅದು, ಕುಡುಕನ ಪಾತ್ರ ಮಾಡ್ತಾಯಿದ್ರು. ಹೀಗಾಗಿ ಅವ್ರಿಗೆ ಸಾಕಷ್ಟು ಅವಕಾಶ ಸಿಗ್ತಾ ಹೋಗಿಬಿಟ್ಟು ಆನಂತರ ಸಾವಿರಾರು ಬೇರೆ ಬೇರೆ ಕಂಪ್ನಿಗಳು ಸಾವಿರಾರು ನಾಟಕಗಳು ಅವ್ರು ಮಾಡೋ ಜೊತೆಗೆ ತಮ್ಮ ಬದುಕು ಕಟ್ಕೊಳ್ಳೋ ಜೊತೆಗೆ ಹೊಸದು ಕಂಪನಿನೂ 1998ರಲ್ಲಿ ಕಟ್ಟಿದರು. ಅದ್ರ ಹೆಸರು ತಮ್ಮ ತಂದೆ ಇಟ್ಟಿದ್ದ ಕಾಸಗದೇಶ್ವರ ನಾಟಕ ಸಂಘ ಅದು ಕಟ್ಟಿದರು. ಆ ನಾಟಕದಲ್ಲಿ ಏನಪ್ಪ ಅಂತಂದ್ರೆ ಬರ್ರಪ್ಪ ನೋಡ್ರಪ್ಪ ನಗ್ರಪ್ಪ ನಕ್ಕೋತ ಇರ್ರಿಪ್ಪ ಅನ್ನೋಂಥ ಸಿದ್ಧಾಂತ ಮೇಲೆ ನಾಟಕಗಳು ರಚನೆ ಮಾಡಿ ಬಿಟ್ಟ. ಅನೇಕ ಆ ನಾಟಕಗಳನ್ನ ಮಾಡಿ ತೋರಿಸಿ ಹೆಂಗಾರೆ ಬರ್ರಿ ನಕ್ಕೋತ ಹೋಗ್ರಿ ಅನ್ನುವಂಥ ಒಂದು ನಾಟಕ. ಹೆಂಗಾರೆ ಬರ್ರಿ ನಕ್ಕೋತ ಹೋಗ್ರಿ ಅಂದರೆ ಉತ್ತರ ಕರ್ನಾಟಕದ ಭಾಷೆಯನ್ನು ಸರಿಯಾಗಿ ದುಡಿಸ್ಕೊಂಡವರು. ಸರಿಯಾಗಿ ದುಡಿಸ್ಕೊಂಡು ಅಷ್ಟಲ್ಲ ಅದರಲ್ಲಿ ಇರುತ್ತಿರೋ ಒಂದು ರಸವನ್ನು ಸಹಿತ ಹೊರಗೆ ಹಿಂದಿ ಆಗಿ ಹಂಚಿದವರು. ಹೆಂಗಾರೆ ಬರ್ರಿ ನಕ್ಕೋತ ಹೋಗ್ರಿ ಅನ್ನುವಂಥ ಮಾತಾಗಿರ್ಬೋದು, ನಾಟಕ ಆಗಿರ್ಬೋದು. ಅದೇ ಕಾಲಕ್ಕೆ ಸಿನಿಮಾಗಳಲ್ಲೂ ಹಲವು ಪಾತ್ರಗಳನ್ನು ಮಾಡಿದರು ಅವರು. ಇನ್ನೊಂದು ನಾಟಕ ಮುತ್ತೈದಿನಿ ಮತ್ತೊಮ್ಮೆ ಬಾ ಅನ್ನುವಂಥ ಹಾಸ್ಯ ನಾಟಕ ಆಗಿರ್ಬೋದು. ಇದ್ರ ಜೊತೆಗೆ ಅವರಿದ್ದಂಥವರು ಇನ್ನೂ ಹಲವು ನಾಟಕಗಳಲ್ಲಿ ಪಾತ್ರವಹಿಸಿದ ಜೊತೆಗೆ ಸಿನಿಮಾ ರಂಗದಲ್ಲಿ ಒಂದು 35 ಸಿನಿಮಾಗಳಲ್ಲಿ ಪಾತ್ರವಹಿಸಿದ್ರು. ಅದರಲ್ಲಿ ವಹಿಸಿದ್ರು. ಅದರಲ್ಲಿ ನೆನಪುಳಿಯುವಂಥದ್ದು ಮನಸಾರೆ, ಪಂಚರಂಗಿ, ಪರಮಾತ್ಮ ಇಂಥ ಒಂದು ಸಿನಿಮಾಗಳಲ್ಲಿ ತಮ್ಮದೇ ಆದ ಛಾಪನ್ನು ಅದ್ರಲ್ಲಿ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಅದರಲ್ಲಿ ಪಂಚರಂಗಿಯಲ್ಲಿ ಅವ್ರು ಮಾಡಿದ ಪಾತ್ರ ಸದಾ ಸ್ಮರಣೀಯ. ಜೊತೆಗೆ ಪರಮಾತ್ಮದಲ್ಲಿಯೂ ಸಹಿತ ಅವ್ರು ಕೊಟ್ಟಂಥ ಸ್ವಲ್ಪ ಪಾತ್ರ ಇರ್ಬೋದು, ಆದರೆ ಅದು ನೆನೆಸ್ಕೊಂಡ್ರೆ ಸಾಕು ಇವತ್ತಿಗೂ ಸಹಿತ ನಾವು ನಮಗೆ ಗೊತ್ತಿಲ್ಲದ ಹೋಗುವಂಥ ಪ್ರಸಂಗ ಬರ್ತದೆ. ಹೀಗಾಗಿ ಅನೇಕ ಪಾತ್ರಗಳು ಸಿಂಧು ಲಕ್ಷ್ಮಣ ಆಗಿರ್ಬೋದು, ಅದ್ರ ಜೊತೆ ಕಲಿಯುಗದ ಕುಡುಕ ಆಗಿರ್ಬೋದು, ಬಸ್ ಕಂಡಕ್ಟರ್ ಆಗಿರ್ಬೋದು, ಇಂಥವೆಲ್ಲ ಕೊಡುವುದು ಬಂದಂಥ ಈ ವ್ಯಕ್ತಿಗೆ ಇಲ್ಲಿ ಇವರಲ್ಲಿ ಪ್ರತಿಭೆ ಕಂಡ ಇವರನ್ನು ರಂಗಾಯಣ ನಿರ್ದೇಶಕ ಮಾಡಿ ಹಾಸ್ಯ ನಟ ರಂಗಭೂಮಿ ರಾಜು ಅವರನ್ನು ಇಲ್ಲಿ ಗೌರವಿಸಿದರು, ನಿರ್ದೇಶಕರು ಮಾಡಿದರು. ಈ ಒಂದು ರಂಗಾಯಣದಲ್ಲೇ ಅಲ್ಲಿಯೂ ಕೆಲಸ ಮಾಡ್ತಾಯಿದ್ರು. ಹೀಗೆ ಬೇರೆ ಬೇರೆ ಚಿತ್ರಗಳು ಸಹಿತ ಕೆಲಸ ಮಾಡ್ತಾಯಿದ್ರು. ಮೊನ್ನೆ ಅವರು ತೀರ್ಕೊಂಡಾಗ ಸಹಿತ ಒಂದು ಚಿತ್ರದಲ್ಲೇ ಕೆಲಸ ಮಾಡ್ತಾಯಿದ್ರು, ವರ್ಕ್ ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಉಡುಪಿ ಸಮೀಪದಲ್ಲೇ ಅವ್ರು ಕೊನೆ ಉಸಿರು ಹೇಳಿದ್ರು ಅಂತಂದ್ರೆ ಇದರರ್ಥ ಹಾರ್ಟ್ ಅಟ್ಯಾಕ್ ಆಯಿತು, ಅವ್ರಿಗೆ ಉಸಿರಿನ ತ್ರಾಸ ಆಯಿತು ಅಂತ. ಮನುಷ್ಯನ ಸ್ವಲ್ಪ ಭಾಳ ಎಚ್ಚರಲಿರಬೇಕಾಗಿದೆ. ಯಾಕಂದರೆ ಒಂದಿಷ್ಟು ಏಜ್ ಆದಮೇಲೆ ಈ ಉಸಿರಿನ ಕಾಟ ಭಾಳ ಬರ್ತಿರ್ತದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ವ್ಯಾಯಾಮ ಆಗಲಿ ಮತ್ತು ಅವ್ರಿಗೆ ಮಾಡಬೇಕಾಗ್ತದೆ. ಬಟ್ ಈ ನಾಟಕ ಕಂಪ್ನಿಯಲ್ಲಿ ಇರೋದರಿಂದ ಪ್ರೆಷರ್ ಸತತ ಇರೋದರಿಂದ ಸಹಜವಾಗಿ ರಾತ್ರಿಯೊಳಗೆ ನಿದ್ದೆ ಕಾಯೋದ್ರಿಂದಾಗೆ ಶರೀರ ಮೇಲೆ ಒಂದು ಕಂಟ್ರೋಲ್ ಇರ್ತದಲ್ಲ, ಅದಿಲ್ಲಂಗೆ ಆಗಿ ಹೋಗ್ಬಿಟ್ಟ. ಅದು ಸಹಿತ ಅವ್ರ ಜೀವನಕ್ಕೆ ಒಂದಿಷ್ಟು ತೊಂದರೆ ಕೊಟ್ಟಿದ್ದು ಏನು ಸುಳ್ಳಲ್ಲ ಅಂತ. ಒಟ್ಟಾರೆಯಾಗಿ ಮಕ್ಕಳಿಗೆ ತಂದೆಯಾಗಿ, ಒಬ್ಬ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ, ಒಬ್ಬ ನಾಟಕಕಾರನಾಗಿ, ಅದೇ ಕಾಲಕ್ಕೆ ಒಬ್ಬ ಶ್ರೇಷ್ಠ ಏನಪ್ಪ ಅಂತಂದ್ರೆ ವ್ಯಕ್ತಿತ್ವವನ್ನು ಹೊರಹಾಕುವಂತಹ ಸಿನಿಮಾಗಳಲ್ಲೂ ಪಾತ್ರ ಮಾಡಿದಂಥ ಈ ನಮ್ಮ ರಾಜು ತಾಳಿಕೋಟಿ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಅವ್ರದ್ದು ಈಗಾಗಲೇ ಅಂತ್ಯ ಸಂಸ್ಕಾರನೂ ಮುಗಿದು ಹೋಗ್ಯದ. ಬಟ್ ಅವ್ರು ನೆನಪಿಸ್ಬೇಕಾಗಿತ್ತು. ಯಾಕಂತಂದ್ರೆ ಅಷ್ಟೊಂದು ನಮ್ಮ ಮನದಾಳದಲ್ಲಿ ಇಳಿದಂಥ ವ್ಯಕ್ತಿತ್ವ. ಆ ವ್ಯಕ್ತಿ ಇವತ್ತಿಲ್ಲ. ಆ ವ್ಯಕ್ತಿಗೆ ಅವರಿಗೆ ಮತ್ತೊಮ್ಮೆ ನಮ್ಮನ್ನು ಸಲ್ಲಿಸ್ತಾ ಇಂಥ ನಾಟಕಕಾರ ಮತ್ತೊಬ್ಬಲ್ಲಿ ಆದರೂ ರಾಜು ತಾಳಿಕೋಟಿಯಂತಹ ಒಬ್ಬ ನಾಟಕ ಬರಲಿಕ್ಕೆ ಸಾಧ್ಯ ಅನ್ನೋದು ಮನಸ್ಸದು. ಯಾಕಂದ್ರೆ ಅತ್ಯಂತ ಬಡತನದಿಂದ ನೋವಿನಿಂದ ಬೆಳೆದ ಈ ವ್ಯಕ್ತಿ ಅನೇಕರಿಗೆ ನಗಿಸೋದು ಒಂದು ಶಾಶ್ವತ ಬರೆದಿರುವಂಥ ಒಂದು ಇದು ವಿಶೇಷ ವ್ಯಕ್ತಿತ್ವ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ ಅನ್ನೋಗಿದ್ರು ಇವರನ್ನು ಮರಿಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳುವಂಥ ಮಾತನ್ನು ಮತ್ತೆ ನೆನಪಿಸ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ ಸತ್ಯಕ್ಕೆ ವಂದನೆಗಳು.